ಒಂದಲ್ಲ ಎರಡಲ್ಲ ಸರಿಸುಮಾರು 14 ಗಂಟೆಗಳ ಇಡಿಯ ತಲಾಶ್ ಈಗ ಅಂತ್ಯವಾಗಿದೆ. ಸೊ ಕಂಪ್ಲೀಟ್ ಆಗಿ ಜಾಲಾಡಿದ ನಂತರ ಈಗ ಇಡಿ ತಂಡ ವಾಪಸ್ ಆಗಿದೆ. 14 ಗಂಟೆಗಳ ನಂತರ ಸಂಸದ ಇ ತುಕಾರಾಮ್, ಕಂಪ್ಲಿ ಗಣೇಶ್, ಭರತ್ ರೆಡ್ಡಿ ನಿವಾಸದಿಂದ ಇಡಿ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ. ಕೆಲ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಹೇಳಿಕೆಗಳನ್ನು ಕೂಡ ಇಡಿ ಟೀಮ್ ದಾಖಲಿಸಿಕೊಂಡಿದೆ. ಎಲ್ಲ ದಾಖಲೆಗಳನ್ನು ಮುಂದಿಟ್ಟು ಇಡಿ ತಂಡ ಉತ್ತರವನ್ನ ಪಡೆದಿದೆ. ಇನ್ನು ಇಡಿ ದಾಳಿ ಬಗ್ಗೆ ನ್ಯೂಸ್ ಫಸ್ಟ್ಗೆ ಕೈ ನಾಯಕರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಅಂತ ಸಂಸದ ತುಕಾರಾಮ್ ಹೇಳಿದ್ರೆ, ಈ ದಾಳಿಯಿಂದ ನಾನು ವಿಚಲಿತನಾಗಿಲ್ಲ ಅಂತ ಶಾಸಕ ಕಂಪ್ಲಿ ಗಣೇಶ್ ಹೇಳಿದ್ದಾರೆ. ಇನ್ನು ಭರತ್ ರೆಡ್ಡಿ ಮತ್ತೋರ್ವ ಶಾಸಕ ಅವರು ನನ್ನ ಮನೆಯಲ್ಲಿ ಒಂದು ತುಂಡು ಪೀಸ್ ಕೂಡ ಸೀಸ್ ಮಾಡಿಲ್ಲ, ಒಂದು ತುಂಡನ್ನು ಕೂಡ ಸೀಸ್ ಮಾಡಿಲ್ಲ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು 14 ಗಂಟೆಗಳ ಸತತ ಶೋಧ ಕಾರ್ಯಾಚರಣೆ ನಂತರ ಇಡಿ ಅಧಿಕಾರಿಗಳು ಈಗ ವಾಪಸ್ ಆಗಿದ್ದಾರೆ. 3 ಶಾಸಕರು, ಒಬ್ಬ ಸಂಸದ, ಕಾಂಗ್ರೆಸ್ನ ಶಾಸಕರು ಜೊತೆಗೆ ಕಾಂಗ್ರೆಸ್ನ ಸಂಸದರು ಇಡಿ ರೇಡ್ನಲ್ಲಿ ಟಾರ್ಗೆಟ್ ಆಗಿದ್ರು. ಹಾಗೂ ಇವರ ಮನೆಯಲ್ಲಿ ಕಂಪ್ಲೀಟ್ ಆಗಿ 14 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ಅಲ್ಲೇ ಮೊಕ್ಕಾಂ ಹೂಡಿ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ರು. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಆಗಿದೆ ಅನ್ನುವಂಥ ಆರೋಪ ಏನು ಬಂದಿತ್ತು, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡಿ ಅಧಿಕಾರಿಗಳು ಸುಮಾರು 8 ಕಡೆ ದಾಳಿಯನ್ನು ಮಾಡಿದ್ರು. ಮಾಡಿಲ್ಲ ಮಕ್ಕಳನ್ನ ಆಸ್ತಿ ಮಾಡ್ಕೊಂಡಿನಿ ನಾನು. ಏನ್ ಬಡವ ಏನಿಲ್ಲ, ಪಂಚನಾಮ ಐತ್ ನೋಡಿ ಕೊಡ್ತೀನಿ ತಗೊಂಡೋಗಿ. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಏನು ಸರ್ಚ್ ಈಗ ನೋಡಿ ಅವ್ರ ದುಡ್ಡು ಅವ್ರು ಮಾಡ್ತಾರೆ. ಈಗ ಏನಾಗಿದೆ, ಅವ್ರಿಗೆ ಬೇಕಾದಂಥ ದಾಖಲಾತಿ ಎಲ್ಲದು ಫೈಲ್ಸ್ ಗೀಲ್ಸ್ ಎಲ್ಲ ತೆಗೆದು ನೋಡಿ. ನಂದೇನಿಲ್ಲ, ಬರೀ ಸೊಂಡು ಡೆವಲಪ್ಮೆಂಟು, ಆ ಡೆವಲಪ್ಮೆಂಟು, ಅದು ಫಾಲೋ ಅಪ್ ಬರೀ. ಇದು ರಾಜಕೀಯ ಪ್ರೇರಿತವಾಗಿ ಬಿಜೆಪಿ ಯಾವುದು ಅಂತ ಹೇಳಲ್ಲಪ್ಪ, ದೇವ್ರ ಕುಮಾರಸ್ವಾಮಿ ನೋಡ್ಕೊಂತ ಅನ್ಕೊನಿ. ನನ್ನ ಮೇಲೆ ವಿಶ್ವಾಸ ಐತೆ, ಸಂತೋಷ್ ಲಾಡ್ ಸಾಹೇಬ್ರ ಮೇಲೆ ನಮ್ಮ ಮೇಲೆ ವಿಶ್ವಾಸ ಐತೆ ಜನಕ್ಕೆ ಯಾವತ್ತಿಗೂ ಕೂಡ. ಇವರೇ ನಮ್ಮ ನಾಯಕರು, ಇವರು ಜನರ ಪರವಾಗಿದ್ದಾರೆ, ಬಡವ್ರ ಪರವಾಗಿದ್ದಾರೆ, ಎಲ್ಲರ ಪರವಾಗಿ ಅಂತ ಇದ್ದಾರೆ. ಅವ್ರ ದಯ, ಅವ್ರ ಆಶೀರ್ವಾದ ಇರೋ ಮಟ್ಟ ನಾವು ಬೆಕ್ಕದ ಬಲ್ಲಿ ನಾವು ಫೇಸ್ ಮಾಡಿ. ಈಗ ಲಾಡ್ ಅವ್ರ ಹೆಸರು ತಗೊಂಡಿದ್ದಕ್ಕೆ ಒಂದು ಮಾತು, ಈಗ ಲಾಡ್ ಅವರು ನೇರವಾಗಿ ಮೋದಿ ಅವರನ್ನ ಬೈತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅನ್ನ ಟೀಕೆ ಮಾಡ್ತಾರೆ. ನೀವು ನನ್ನ ಜೊತೆ ಉದ್ದೇಶ ನಿಮ್ಮನ್ನ ಟಚ್ ಮಾಡಿದಾರ ಅಂತ? ಬ್ರದರ್, ನಾನು ಒಂದೇ ಒಂದು ಹೇಳ್ತೀನಿ, ನಾವು ಜನರ ಪರವಾಗಿ ಇದು ಬಂದಿದ್ದೀವಿ. ಅದು ಯಾವುದನ್ನ ಉದ್ದೇಶ ಇಟ್ಕೊಂಡ್ಲಿ ಲಾಸ್ಟಿಗೆ ಭಗವಂತಮ್ಮನ ಇದ್ದೇ ಇರ್ತಾನೆ ನೋಡೋಕ್ಕೆ. ಅವ್ರು ಏನು ಕೇಳಿದ್ರೆ ಹೇಳಿ ಕಳಿಸಿದ್ವಿ. ಮುಂದಿನ ದಿನದಾಗ ಕೂಡ ಅವ್ರಿಗೆ ಏನು ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ ಅಷ್ಟೇ. ಯಾವ್ದು ನೋಟಿಸ್ ಇಲ್ಲ, ಪಂಚನಾಮ ಐತದು. ಪಂಚನಾಮ ಐತೆ ನೋಡ್ಕೊಡ್ರು, ಸೈನ್ ಮಾಡಿ ಕೊಟ್ಟಿದ್ದೀನಿ. ಜನ ಬಂದಿದ್ರಿ ಓಕೆನಾ? ನಮ್ಮರೆಲ್ಲ ಬಂದಿದ್ದಾರೆ, ನನ್ನ ತಂದೆ ತಾಯಿ, ನಮ್ಮ ಅಣ್ಣದ್ರಿಗೆಲ್ಲ ಸಾಕ್ಷಿಯಾಗಿ ಮಾತಾಡ್ಬೇಕು. ಎಲ್ಲರೂ ಮಾತಾಡೋದು ಭಾಳ ಸುಲಭ, ಅವರು ಮನಸ್ಸು ಆತ್ಮಸಾಕ್ಷಿಯಾಗಿ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಮತ್ತು ಆರೋಪಗಳನ್ನು ಆರೋಪಗಳು ವಿರೋಧ ಪಕ್ಷ ಇದ್ದಾಗ ಸರ್ವೇ ಸಾಮಾನ್ಯ. ಅವ್ರು ಆರೋಪ ಮಾಡೋದೇ, ನಾವು ಅಭಿವೃದ್ಧಿ ಮಾಡೋದೇ. ಹೇಳಿ, ಇಡಿ ದಾಳಿಯಿಂದ ನಿಮ್ಗೇನು ಇದು ಆಗಿಲ್ಲಣ್ಣ ಅಂತ ವಿಚಲಿತರಾಗಿಲ್ಲ ನೀವು? ಅಲ್ಲ, ನಾವು ಏನನ್ನ ನಮಗೆ ಆದ್ರಲ್ಲ, ಅದು ನಾವು ಅದರಲ್ಲಿ ಏನು ತಪ್ಪಿತಸ್ಥರಿದ್ರಲ್ಲಿ ನಮಗೆ ಏನಾನ ಭಯ ಅಂಬೋದು, ಆ ಭಯ ಅಂಬೋದೇ ಇಲ್ಲ. ಅಲ್ಲ, ನಿಮ್ಮನ್ನ ಭಯ ಬೀಳಿಸೋದಕ್ಕೆ BJP ಅವರು ಇಡೀ ಅಸ್ತ್ರ ಬಳಕೆ ಮಾಡ್ಕೊಂಡು ಅಂತ ಕೆಲವೊಂದು ವಿಷಯ ಇರ್ಬೋದು. ಯಾವುದೇ ಜನಪ್ರತಿನಿಧಿ ಜನಗಳ ಮಧ್ಯೆ ಇದ್ಮೇಲೆ ಕಾಮನ್ ಆಗಿ ಜನಗಳು ಆಶೀರ್ವಾದ ಇದ್ದೇ ಇರ್ತಾರೆ. ಇವತ್ತು ದಾಳಿ ಅಂದರೆ ಇಡಿ ಅವ್ರ ಪ್ರೊಸೀಜರ್ಸ್ ಇರ್ತವೆ. ಹಳೆ ಏನೇನು ಪ್ರಕರಣಗಳಿದ್ದಾಗ ಅವ್ರಿಗೆ ಏನೇನು ಡೌಟ್ಸ್ ಇರುತ್ತೋ ಅವನ್ನೆಲ್ಲ ಕ್ಲಾರಿಫೈ ಮಾಡ್ಕೊಳಕ್ಕೆ ಬಂದಿದ್ರು. ಅವ್ರಿಗೆ ಏನೇನು ಡೌಟ್ಸ್ ಇತ್ತು ನಾವು ಕ್ಲಾರಿಫಿಕೇಶನ್ ಕೊಟ್ಟಿದ್ವಿ. ಯಾವ್ಯಾವ ವಿಚಾರಗಳ ಬಗ್ಗೆ ನಿಮ್ಮೊಂದು ಮಾಹಿತಿ ಪಡ್ಕೊಂಡು ಅಂತ? ಎಲ್ಲ ಹಲವಾರು ವಿಚಾರ, ನಮ್ಮ ಬಿಸ್ನೆಸ್ದಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಾಗಿರ್ಬೋದು ಕೇಳಿದ್ದಾರೆ. ಎಲ್ಲದಕ್ಕೂ ಅವ್ರು ಏನೇನು ಕೇಳಿದಾರೆ ಎಲ್ಲದಕ್ಕೂ ಆನ್ಸರ್ಗಳು ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರವಾರು ಹಣ ಹಂಚಿಕೆ ಮಾಡಲಾಗಿತ್ತು, ಅದೇ ವಿಚಾರದ ಬಗ್ಗೆ ಇಲ್ಲ, ಆ ಥರ ಏನು ನಡೆದಿಲ್ಲ ಅಂತೇಳಿ ಜನಕ್ಕೂ ಗೊತ್ತು, ಎಲ್ಲರಿಗೂ ಗೊತ್ತಿದೆ. ಏನೋ ಕ್ರಿಯೇಟ್ ಮಾಡ್ಬೇಕಂತ ಹೋಗ್ತಿದ್ದಾರೆ ಬೇರೆ ಪಕ್ಷದವರು, ಅದೇನೂ ಆಗಲ್ಲ. ಅವ್ರಿಗೆ ಕೂಡ ಇವಾಗ ಎಲ್ಲ ತಿಳಿಸ್ಕೊಟ್ಟಿವಿ, ಆ ಥರ ಈ ಥರ ಏನೇನು ಎಕ್ಸ್ಪ್ಲನೇಷನ್ ಬೇಕೋ ಅವ್ರಿಗೆಲ್ಲ ತಿಳಿಸಿದ್ದೀವಿ. ಅವರು ಕನ್ವಿನ್ಸ್ ಆಗಿದ್ದಾರೆ. ಡಾಕ್ಯುಮೆಂಟ್ ತೊಗೊಂಡು ಹೋದ್ರ ಸರ್ ನಿಮ್ಮ ಕಡೆಯಿಂದ? ನನ್ನ ಮನೆಯಲ್ಲಿ ಒಂದು ತುಂಡು ಪೇಪರು ತೊಗೊಂಡೋಗಿಲ್ಲ, ₹1 ತೊಗೊಂಡೋಗಿಲ್ಲ. ಇಲ್ಲಿ ಪಂಚನಾಮ ಇದೆ, ಪಂಚನಾಮದಲ್ಲಿ ಬರೆದಿದ್ದಾರೆ ಸರ್ಚ್ ಪ್ರೊಸೀಡಿಂಗ್ಸಲ್ಲಿ ನಥಿಂಗ್ ವಾಸ್ ಸೀಸ್ಡ್ ಅಂತ ಬರೆದಿದ್ದಾರೆ. ₹1 ಆಗಿರ್ಬೋದು, ಒಂದು ಪೇಪರ್ ಆಗಿರ್ಬೋದು ನನ್ನ ಮನೆಯಿಂದ ಹೋಗಿಲ್ಲ. ನಿಮ್ಮ ಮೀಡಿಯಾದಲ್ಲಿ ನೋಡ್ತಿದ್ದೆ ಅದೇನೋ ಸಿಕ್ಕಿದೆ, ಅದು ಸಿಕ್ಕಿದೆ ಅಂತೇಳಿ. ಅವೆಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್. ನಿಮ್ಗೆ ಯಾರು ಕೊಡ್ತಾರೇನೋ ಗೊತ್ತಿಲ್ಲ, ಅವೆಲ್ಲ ಫೇಕ್ ಡಾಕ್ಯುಮೆಂಟ್ಸ್. ನನ್ನ ಮನೆಯಲ್ಲಿ ಒಂದು ಪೇಪರು ಸಿಗಲಿಲ್ಲ, ₹1 ಹಣನೂ ಸಿಗಲಿಲ್ಲ.
ಷಡ್ಯಂತ್ರ ಅಂದರೆ ರಾಜಕೀಯ ಅಂದಾಗ ಷಡ್ಯಂತ್ರ ಇರುತ್ತೆ. ಷಡ್ಯಂತ್ರ ಅವರು ಮಾಡ್ತಾರೆ, ಸಮಯ ಬಂದಾಗ ನಾವು ಮಾಡಬೇಕಾಗುತ್ತೆ. ರಾಜಕೀಯದಲ್ಲಿ ಎಲ್ಲ ಇರುತ್ತೆ, ಇವೆಲ್ಲ ಫೇಸ್ ಮಾಡ್ಕೊಂತ ಹೋಗ್ಬೇಕು. ರಾಜಕೀಯದಲ್ಲಿ ಇಂಥ ರೈಟ್ಗಳು ಆಗ್ತಿರ್ತವೆ, ಇನ್ನೊಂದು ತೊಂದರೆಗಳು ಬರ್ತಿರ್ತವೆ, ಎದುರಾಳಿಗಳು ಇರ್ತವೆ. ಅವನ್ನೆಲ್ಲ ಇದಾವೆ ಅಂತೇಳಿ ನಾವು ರಾಜಕೀಯ ಮಾಡೋಕ್ಕೆ ಇರೋದಂಗೆ ಆಗಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗಿದೆ. ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಜೊತೆಗಿದ್ದಾರೆ, ರಾಹುಲ್ ಗಾಂಧೀಜಿ ಅವರು ನಮ್ಮ ಜೊತೆಗಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜೊತೆಗಿದ್ದಾರೆ, DK ಶಿವಕುಮಾರ್ ಸಾಹೇಬರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.